ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿಯಲು ಇನ್ನು ಕೆಲವು ವಾರಗಳು ಮಾತ್ರ ಉಳಿದುಕೊಂಡಿವೆ. ಸ್ಪರ್ಧಿಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ. ಪರಸ್ಪರರನ್ನ ಮನೆಯಿಂದ ಹೊರಗೆ ಕಳುಹಿಸುವ ಮಹಾ ಪ್ಲಾನ್ ನಡೆಯುತ್ತಿದೆ. ಅದರಂತೆ ಮನೆಯ ಕಳಪೆ ಯಾರು, ಉತ್ತಮ ಯಾರು ಎಂಬುದನ್ನ ಮನೆ ಮಂದಿ ಸೂಚಿಸಬೇಕಾಗುತ್ತದೆ. ಅದು ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಹಳ್ಳಿಯ ಮುಗ್ಧ ಮನುಷ್ಯ ಹನುಮಂತನನ್ನ. ಅದರಲ್ಲಿಯೂ ದೊಡ್ಡ ಮನೆಯ ಕುಚಿಕು ಗೆಳೆಯ ಎಂದು ಪ್ರಸಿದ್ಧಿ ಪಡೆದುಕೊಂಡಿರುವವರೇ ಹನುಮಂತನಿಗೆ ಕಳಪೆಯ ಪಟ್ಟ ಕಟ್ಟಿದ್ದಾರೆ. ಆತನನ್ನ ದೊಡ್ಡ ಮನೆಯ ಜೈಲಿಗೆ ಕಳುಹಿಸಲು ಮಹಾ ಮಸಲತ್ತು ನಡೆಯುತ್ತಿದೆ. ಹಾಗಾದ್ರೆ ಹನುಮಂತ ಟಾರ್ಗೆಟ್ ಆಗಿದ್ದೇಕೆ? ಮನೆ ಮಂದಿ ಹನುಮಂತನ ಮೇಲೆ ಮುಗಿಬಿದ್ದಿದ್ದೇಕೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ವಾರದ ಕಳಪೆ ಹನುಮಂತು ಎಂದು ಮೋಕ್ಷಿತಾ ಹೇಳಿದರೆ, ನಂತರ ಬಂದ ಗೌತಮಿಯು ಕೂಡ ಹನುಮಂತು ಎನ್ನುತ್ತಾರೆ. ಇನ್ನು ರಜತ್ ಕೂಡ ಹನುಮಂತನನ್ನ ಕಳಪೆ ಎನ್ನುತ್ತಾರೆ. ಅದರಲ್ಲಿಯೂ ಹೆಚ್ಚು ಚರ್ಚೆಯಾಗಿದ್ದು ಧನ್ರಾಜನ ಮಾತು. ಹನುಮಂತ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಾಗಿನಿಂದ ಹೆಚ್ಚು ಕ್ಲೋಸ್ ಇದ್ದದ್ದು ಅದು ಧನ್ರಾಜನ ಬಳಿ ಮಾತ್ರ. ಆದ್ರೆ ಅದೇ ಆತ್ಮೀಯ ಸ್ನೇಹಿತ ಧನ್ರಾಜ್ ಹನುಮಂತನಿಗೆ ಕಳಪೆಯ ಪಟ್ಟ ಕಟ್ಟಿದ್ದಾರೆ. ಆಟನೇ ಬೇರೆ, ಸ್ನೇಹನೇ ಬೇರೆ ಎನ್ನೋ ಹಾಗೆ ಈ ಬೇಡದ ಪಟ್ಟವನ್ನ ಹನುಮಂತನಿಗೆ ಕೊಟ್ಟಿದ್ದಾರೆ ಧನ್ರಾಜ್. ಅಷ್ಟೇ ಅಲ್ಲ, ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ತಪ್ಪು ಎನ್ನೋ ರೀತಿ ಕಾಣಿಸ್ತಿದ್ದಾರೆ ಹನುಮಂತು. ಹಾಗಾಗಿ ನನ್ನ ಪ್ರಕಾರ ಅವರು ಕಳಪೆ ಎನ್ನುತ್ತಾರೆ ಧನ್ರಾಜ್. ಇನ್ನು ಮುಂದೆ ಚೈತ್ರ ಮನೆಯ ಒಂದು ಆಟದ ಘಟನೆಯನ್ನ ವಿವರಿಸಿ ಗೌತಮಿಗೆ ಕಳಪೆಯ ಪಟ್ಟ ಕೊಡುತ್ತಾರೆ. ಆಗ ಗೌತಮಿಯು ಕೂಡ ಚೈತ್ರ ಮಾತಿಗೆ ರೀಕೌಂಟರ್ ಕೊಡುವ ಕೆಲಸ ಮಾಡುತ್ತಾರೆ. ಯಾರು ಕಳಪೆ ಆಟಗಾರರಾಗಿರುತ್ತಾರೆ ಅವರು ಮನೆಯ ಜೈಲಲ್ಲಿ ಇರಬೇಕಾಗುತ್ತದೆ. ಹೀಗೆ ಹೆಚ್ಚಿನ ಜನ ಹನುಮಂತನಿಗೆ ಕಳಪೆ ಕೊಟ್ಟ ಕಾರಣ ಹನುಮಂತ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿ ಒಂದು ಮಾತು ಹೇಳ್ತಾರೆ. ನೀವು ಕಳಪೆ ಕೊಟ್ರಿ ಎಂದು ನಾನೇನು ಕುಗ್ಗುವುದಿಲ್ಲ ಎಂದು ಹೇಳಿ ಮನೆಯ ಜೈಲಿಗೆ ಹೋಗುತ್ತಾರೆ. ಹೀಗೆ ಕಳಪೆ ಪ್ರಕ್ರಿಯೆಯನ್ನ ಮನೆ ಮಂದಿ ಬೆರಗುಗಣ್ಣಿನಿಂದ ನೋಡುತ್ತಾ ಕುಳಿತುಕೊಳ್ಳುತ್ತಾರೆ. ಕಳಪೆಯ ಪಟ್ಟ ಅಲಂಕರಿಸಿದ ಹನುಮಂತನನ್ನ ಭವ್ಯ ಹೆಗಲ ಮೇಲೆ ಕೈ ಹಾಕಿ ಜೈಲಿಗೆ ಕಳುಹಿಸಿಕೊಡುತ್ತಾರೆ. ಇದಕ್ಕೆ ಸಂಬಂಧಿಸಿದ ಪ್ರೊಮೋ ವಿಡಿಯೋವೊಂದನ್ನ ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ.